राधे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदೆದುರು ದುಷ್ಟರೆದುರು ಸಹಿಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ. ಅನುಷ್ಠಾನ ಮತ್ತು ತಪಸ್ಸಿನ ಫಲದಿಂದ ನಾನು ಪಡೆದ ಪುಣ್ಯದ ಪ್ರಭಾವದಿಂದ ನೀವೆಲ್ಲ ಗುಹೆಯಿಂದ ಹೊರಗೆ ಹೋಗುವಂತೆ ಮಾಡುತ್ತೇನೆ. ಹನುಮಂತ ಜಾಂಬವಂತರ ಸಲಹೆ ಸೂಚನೆಗಳನ್ನು ಪಡೆದು ಮುಂದೇನು ಮಾಡಬೇಕೆಂದು ಆಲೋಚಿಸೋಣ. ಆಗಲಿ ಯುವರಾಜ, ನಡೆಯಿರಿ. ರಾಮಚಂದ್ರ, ನನ್ನನ್ನು ಕ್ಷಮಿಸಿ. ನಾನು ಅಂದುಕೊಂಡ ಕಾರ್ಯವು ನಿರೀಕ್ಷೆಯಂತೆ ನೆರವೇರುತ್ತಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಹೋಗಿದ್ದ ವಾನರರು ನನ್ನ ಆಜ್ಞೆಯಂತೆಯೇ ತಿಂಗಳ ಗಡುವಿನೊಳಗೆ ಹಿಂದಿರುಗಿದ್ದಾರೆ. ಆದರೆ ದಕ್ಷಿಣ ದಿಕ್ಕಿಗೆ ಹೋದವರಿಂದ ಶುಭವಾರ್ತೆ ಬಂದೇ ಬರುತ್ತದೆಂದು ನಾನು ಬಹಳ ಆಸೆಯಿಂದ ನಿರೀಕ್ಷಿತನಾಗಿದ್ದೆ. ಆದರೆ ಅವರಿನ್ನೂ ಬರಲಿಲ್ಲ. ಸುಗ್ರೀವ, ದಕ್ಷಿಣ ದಿಕ್ಕಿಗೆ ಹೋದ ವಾನರ ಪ್ರಮುಖರಲ್ಲಿ ಹನುಮಂತ, ಜಾಂಬುವಂತ, ಅಂಗದಾದಿ ಮಹಾಸಮರ್ಥರಿದ್ದಾರೆ. ಅವರು ಶುಭವಾರ್ತೆಯನ್ನು ತರಲೇಬೇಕೆಂಬ ಹಠದಿಂದ ಇನ್ನಷ್ಟು ಪ್ರಯತ್ನಿಸುತ್ತಿರಬಹುದೆಂದು ನಾನು ಮೊದಲೇ ಹೇಳಿದ್ದನಲ್ಲವೇ? ಅದು ಸರಿ ರಾಮಚಂದ್ರ. ಆದರೆ ಅವರಿಗಾಗಿ ಇನ್ನೆಷ್ಟು ಕಾಲ ಕಾಯುವುದು? ಇಂಥ ಅನಿಶ್ಚಿತ ಸ್ಥಿತಿ ಬರಬಾರದೆಂದೆ ನಾನು 1 ತಿಂಗಳ ಗಡುವನ್ನು ನಿಗದಿ ಮಾಡಿದ್ದು. ಸುಗ್ರೀವ, ಸಹೋದರನ ಮಾತಿನಲ್ಲಿ ಅರ್ಥವಿದೆ. ಮಹಾಸಮರ್ಥರಾದ ಹನುಮಂತಾದಿಗಳು ಕಾರ್ಯಸಿದ್ಧಿ ಮಾಡಿಕೊಂಡೇ ಬರಬಹುದು. ಹೌದು ಸುಗ್ರೀವ. ಅಲ್ಲದೆ ಆ ರಾವಣನ ಲಂಕೆ ಇರುವುದು ದಕ್ಷಿಣದ ದಿಕ್ಕಿನಲ್ಲೇ ಎಂದು ನನ್ನ ಭಾವನೆ. ಅದಕ್ಕೆಂದೇ ಅವರನ್ನು ನಾನು ದಕ್ಷಿಣ ದಿಕ್ಕಿಗೆ ನಿಯೋಜಿಸಿದ್ದು. ಹೌದು ಸುಗ್ರೀವ, ಆ ಭರವಸೆಯಿಂದಲೇ ಸಹೋದರ ದಕ್ಷಿಣ ದಿಕ್ಕಿಗೆ ಹೊರಟ ಹನುಮಂತನಿಗೆ ಅತ್ತಿಗೆಗೆ ಕೊಡಲೆಂದು ತನ್ನ ಮುದ್ರಿಕೆಯನ್ನು ಕೊಟ್ಟ. ನಿನ್ನ ಮಾತು ನಿಜ ಸೌಮಿತ್ರೆ. ಹನುಮಂತಾದಿ ಸಮರ್ಥರಿರುವುದರಿಂದ ದಕ್ಷಿಣ ದಿಕ್ಕಿಗೆ ಹೋದ ಅವರು ಎಲ್ಲರಿಗಿಂತ ಬೇಗನೆ ಬರಬಹುದೆಂದು ನಾನು ನಿರೀಕ್ಷೆ ಮಾಡಿದ್ದೆ. ಅವರೇ ತಡ ಮಾಡುವರೆಂದು ನಾನು ಭಾವಿಸಿರಲಿಲ್ಲ. ತಡವಾಯಿತೆಂದು ಚಿಂತಿಸುವ ಯಾವ ಕಾರಣವೂ ಇಲ್ಲ ಸುಗ್ರೀವ. ತಡವಾದರೂ ಕಾರ್ಯ ಸಫಲವಾದರೆ ಸಾಕು. ಅವರಿಗೆ ಯಾವ ಬಗೆಯ ಅಡ್ಡಿ ಆತಂಕಗಳು ಎದುರಾಗಿವೆ ಯಾರಿಗೆ ಗೊತ್ತು? ಅವರಿಗೆ ಅಂತ ಯಾವ ಅಡ್ಡಿಗಳು ಎದುರಾಗಿರಬಹುದು?
ಅಂಗದ ಕುಮಾರ, ಸುಗ್ರೀವಾಜ್ಞೆಗೆ ಹೆದರಿ ಪ್ರಾಯೋಪವೇಶದ ಆಲೋಚನೆಯ ಅಗತ್ಯವಿಲ್ಲ. ಈಗ ಅದನ್ನು ಬಿಟ್ಟು ಬೇರೆ ಯಾವ ದಾರಿ ಇದೆ ಹನುಮಂತ? ತಾರಾಪುತ್ರ ಅಂಗದ, ನೀನು ನಿನ್ನ ತಂದೆಯಷ್ಟೇ ಪರಾಕ್ರಮಿ. ನಿನ್ನ ತಂದೆಯಂತೆ ಕಪಿರಾಜ್ಯವನ್ನು ಸಮರ್ಥವಾಗಿ ಪಾಲಿಸುವ ಶಕ್ತಿಯುಳ್ಳವನು. ಆದರೇನು ಪ್ರಯೋಜನ ಮಾರುತಿ? ಸೀತಾನ್ವೇಷಣೆಯ ಕಾರ್ಯದಲ್ಲಿ ನಾನು ಸೋತು ಹೋದೆನಲ್ಲ. ನನ್ನ ವಾನರರೆಲ್ಲ ಸೋಲೊಪ್ಪಿಕೊಂಡು ಹತಾಶರಾಗಿದ್ದಾರೆ. ಯುವರಾಜ ಅಂಗದ, ಸ್ವಭಾವತಃ ಕಪಿಗಳು ಚಪಲಚಿತ್ತರೆಂಬುದನ್ನು ಮರೆಯಬೇಡ. ಇವರು ಜೀವ ಭಯದಿಂದ ನಿನ್ನನ್ನೂ ಅಧೀರಗೊಳಿಸಿ ತಾವೂ ಧೈರ್ಯ ಕಳೆದುಕೊಂಡಿದ್ದಾರೆ. ಆದರೆ ಇವರ್ಯಾರೂ ನಿನ್ನನ್ನು ಅನುಸರಿಸಿ ನಡೆಯುವುದಿಲ್ಲ. ಅಂದರೆ ನನ್ನೊಡನಿರುವ ವಾನರರು ನನ್ನ ಆಜ್ಞೆಯಂತೆ ನಡೆಯುವುದಿಲ್ಲವೇ? ಖಂಡಿತ ಇಲ್ಲ. ನೀನೇನಾದರೂ ಸುಗ್ರೀವ ಆಜ್ಞೆಗೆ ವಿರುದ್ಧವಾಗಿ ವರ್ತಿಸಿದರೆ ಇವರ್ಯಾರೂ ನಿನ್ನನ್ನು ಹಿಂಬಾಲಿಸುವುದಿಲ್ಲ. ನಾನು, ಜಾಂಬವಂತ, ಇನ್ನಿತರರು ಅಂತಹ ಸಂದರ್ಭ ಬಂದರೆ ಸುಗ್ರೀವನ ಪಕ್ಷ ತೊರೆಯುವುದಿಲ್ಲ. ಆಂಜನೇಯ, ನಾನು ಸುಗ್ರೀವನ ವಿರುದ್ಧವಾಗಿ ನಡೆದುಕೊಳ್ಳುತ್ತೇನೆಂದು ಎಲ್ಲಿ ಹೇಳಿದೆ? ನಮ್ಮ ವಾನರರ ಅಭಿಪ್ರಾಯವನ್ನು ನೀನು ಕೇಳಿದೆ ಇಲ್ಲವೇ? ಸುಗ್ರೀವನ ದಂಡನೆಗೆ ಹೆದರಿ ಬಿಲದಲ್ಲಿ ಆಶ್ರಯ ಪಡೆಯಬೇಕೆಂದು ಇವರು ತಾನೇ ಹೇಳಿದ್ದು. ಒಂದು ವೇಳೆ ನಾವೇನಾದರೂ ಆ ಪ್ರಯತ್ನ ಮಾಡಿದರೆ ಆ ಸ್ವಯಂ ಪ್ರಭೆಯ ಗುಹೆಯನ್ನು ಧ್ವಂಸಗೊಳಿಸಲು ಆ ವೀರ ಲಕ್ಷ್ಮಣನಿಗೆ ಒಂದೇ ಒಂದು ಬಾಣ ಸಾಕು. ಅದು ಮಾತ್ರ ಸತ್ಯ. ಮನಸ್ಸು ಮಾಡಿದರೆ ಲಕ್ಷ್ಮಣ ತಲೆಗೆಲೆಗಳ ದೊನ್ನೆಗಳನ್ನು ಸೀಳುವಂತೆ ಸುಲಭವಾಗಿ ಆ ಗುಹೆಯನ್ನು ಸೀಳಿ ಹಾಕುತ್ತಾನೆ. ಈ ಸತ್ಯದ ಹರಿವಾದರೆ ಯಾವ ವಾನರನು ನಿನ್ನನ್ನು ಹಿಂಬಾಲಿಸುವುದಿಲ್ಲ ಅಂಗದ ಕುಮಾರ. ಕೇಳಿದೆಯ ಯುವರಾಜ, ಕಪಿಗಳು ಚಪಲಚಿತ್ತರು ಎಂಬುದು ಈಗಲಾದರೂ ಅರಿವಾಯಿತೆ. ಹನುಮಂತ, ನಮ್ಮ ಮುಂದಿನ ಕರ್ತವ್ಯವೇನೆಂದು ನೀನೇ ಹೇಳಬೇಕು. ನನಗಂತೂ ದಿಕ್ಕೇ ತೋಚದಂತಾಗಿದೆ. ಯುವರಾಜ, ಅವಧಿ ಮೀರಿತೆಂದು ನೀನು ಭಯಪಡುವ ಕಾರಣವಿಲ್ಲ. ವಾಸ್ತವವನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ನಮ್ಮೆಲ್ಲರೊಂದಿಗೂ ಬಂದ ನಿನ್ನನ್ನು ಅವನು ಖಂಡಿತವಾಗಿಯೂ ಕ್ಷಮಿಸುತ್ತಾನೆ. ಹಾಗೆಯೇ ನೀನೊಬ್ಬ ಯುವರಾಜನೆಂಬುದನ್ನು ಅವನು ಮರೆಯುತ್ತಾನೆಯೇ? ಹನುಮಂತನ ಮಾತುಗಳನ್ನು ಕೇಳಿದ ಮೇಲೆ ನನಗೂ ಹಾಗೆ ಅನ್ನಿಸುತ್ತಿದೆ ಅಂಗದ ಕುಮಾರ. ಧರ್ಮಕಾಮನು, ಪರಿಶುದ್ಧನು, ಸತ್ಯಪ್ರತಿಜ್ಞನೂ ಆದ ಅವನು ನಿರಪರಾಧಿಗಳನ್ನು ಸಂಹರಿಸುವ ಆತುರ ತೋರಿಸುವುದಿಲ್ಲ. ಹೌದು ಯುವರಾಜ ಅಂಗದ, ಸುಗ್ರೀವ ಮಹಾರಾಜರಿಗೆ ಸಂತಾನ ಪ್ರಾಪ್ತಿಯೇ ಇಲ್ಲ. ನಿನ್ನನ್ನೇ ಸ್ವಂತ ಮಗನಂತೆ ಪ್ರೀತಿಸುತ್ತಾರೆ. ನಿನ್ನನ್ನು ಸಂಹರಿಸಿ ಖಂಡಿತ ಅವನು ತಾರೆಗೆ ಮೋಸ ಮಾಡಲಾರ. ಇನ್ನು ಭಯ ಬಿಟ್ಟು ನಮ್ಮೊಂದಿಗೆ ಹೊರಡಿ. ನನಗೆ ಆ ಧೈರ್ಯವಾಗುತ್ತಿಲ್ಲ ಮಾರುತಿ. ನಾನು ಇಲ್ಲೇ ಪ್ರಾಯೋಪವೇಶ ಮಾಡಿಕೊಳ್ಳುವುದು ಖಂಡಿತ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಯಾರಿವರು? ಇಲ್ಲಿಗೇಕೆ ಬಂದರು? ಈ ಕಪಿ ಸಮೂಹವೆಲ್ಲ ನನಗೆ ಆಹಾರವಾಗಲು ತಾವಾಗಿ ಬಂದಿರುವಂತಿದೆ. ವಾನರರೇ, ನೀವೆಲ್ಲ ಕಿಷ್ಕಿಂದಿಗೆ ಹಿಂದಿರುಗಿ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರನ್ನು ಕಂಡು ನಮಸ್ಕಾರ ಪೂರ್ವಕವಾಗಿ ಅವರ ಯೋಗಕ್ಷೇಮ ವಿಚಾರಿಸಿ. ನನ್ನ ಚಿಕ್ಕಪ್ಪ ಸುಗ್ರೀವರಿಗೂ ನನ್ನ ನಮಸ್ಕಾರ ತಿಳಿಸಿ ಯೋಗಕ್ಷೇಮ ವಿಚಾರಿಸಿ. ನನ್ನ ಚಿಕ್ಕಮ್ಮ ರಮಾದೇವಿಗೂ ನನ್ನ ನಮಸ್ಕಾರ ತಿಳಿಸಿ. ಹಾಗೆ ದುಃಖಿತಳಾದ ನನ್ನ ತಾಯಿ ತಾರಾದೇವಿಯನ್ನು ಎಲ್ಲರೂ ಸಂತೈಸಿ. ಕರುಣಾಮಯಿಯಾದ ಆಕೆ ಪುತ್ರನ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡಿದ್ದಾಳೆ. ನಾನು ಪ್ರಾಯೋಪವೇಶ ಮಾಡಿ ಪ್ರಾಣ ತ್ಯಜಿಸಿದನೆಂದು ಕೇಳಿದ ಒಡನೆಯೇ ಅವಳು ಪ್ರಾಣ ತ್ಯಾಗ ಮಾಡುತ್ತಾಳೆ. ದಯಮಾಡಿ ಹೇಗಾದರೂ ನೀವು ಅವಳನ್ನು ಸಂತೈಸಿ. ಅಯ್ಯೋ ಯುವರಾಜ, ಇದು ಎಂತಹ ನಿರ್ಧಾರ ಮಾಡಿಬಿಟ್ಟಿರಿ? ವಾಲಿಯ ಸತ್ತ ನಂತರ ಸುಗ್ರೀವ ಮಹಾಪ್ರಭು ರಾಜನಾಗಿ
ನೀವು ಯುವರಾಜರಾಗಿ ಈ ಕಿಷ್ಕಿಂಧ ನಗರವನ್ನು ಆಳುತ್ತೀರೆಂದು ನಾವೆಲ್ಲ ಭಾವಿಸಿದ್ದೆವು. ಆದರೆ ನೀವೀಗ ಅಕಾಲ ಮರಣವನ್ನು ಆರಿಸಿಕೊಂಡಿದ್ದೀರಲ್ಲ, ಇದು ನಿಮಗೆ ತರವೇ? ಏನು ಮಾಡಲಿ ಮಿತ್ರ, ಏನು ಮಾಡಲಿ? ನನ್ನ ಶೌರ್ಯ ಪರಾಕ್ರಮಗಳೆಲ್ಲ ನಿರರ್ಥಕವಾಗಿ ಬಿಟ್ಟವು. ಆ ಮುದಿ ಪಕ್ಷಿ ಜಟಾಯು ಸೀತಾಪಹರಣವನ್ನು ತಡೆಯಲು ಹೋಗಿ ಬಲಿಷ್ಠ ರಾವಣನೊಡನೆ ಹೋರಾಡಿ ಮರಣ ಹೊಂದಿ ಕೃತಾರ್ಥವಾಯಿತು. ಆ ಹದ್ದಿಗಿಂತಲೂ ಕಡೆಯಾಗಿ ಹೋದೆನಲ್ಲ. ಸುಗ್ರೀವನ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ನನ್ನಂಥವನಿಗೆ ಮರಣವೇ ಶರಣು. ನಾನು ಏನು ಕೇಳುತ್ತಿದ್ದೇನೆ? ನನ್ನ ಪ್ರಾಣಪ್ರಿಯ ಸೋದರ ಜಟಾಯುವಿನ ವಧೆಯ ವಾರ್ತೆಯನ್ನು ಹೇಳುತ್ತಿರುವ ಇವರು ಯಾರು? ಈ ಮಾತು ನನ್ನ ಇದೆಯನ್ನೇ ನಡಗಿಸುತ್ತಿದೆಯಲ್ಲ. ಅಲ್ಲಿ ನೋಡಿ, ಹದ್ದು ಒಂದು ಕುಳಿತುಕೊಂಡು ನಮ್ಮನ್ನೇ ನೋಡುತ್ತಿದೆ. ನನ್ನನ್ನು ತಿನ್ನಲು ಕಾದು ಕುಳಿತಿರಬಹುದು. ಬಹಳ ಕಾಲದ ನಂತರ ನನ್ನ ತಮ್ಮನ ಹೆಸರನ್ನು ಕೇಳುತ್ತಿದ್ದೇನೆ. ಜಟಾಯುವಿಗೂ ರಾಕ್ಷಸನಿಗೂ ಹೇಗೆ ಯುದ್ಧ ನಡೆಯಿತು? ವಾನರ ಶ್ರೇಷ್ಠರೇ, ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಮ ಸಹಾಯದಿಂದ ನಾನು ಇಲ್ಲಿಂದ ನಿಮ್ಮ ಬಳಿ ಬರಲು ಬಯಸುತ್ತೇನೆ. ಬಲ ಪರಾಕ್ರಮಗಳಿಂದ ಗಣ್ಯನಾಗಿದ್ದ ಗುಣವಂತನಾಗಿದ್ದ ನನ್ನ ತಮ್ಮ ಜಟಾಯುವಿನ ಹೆಸರನ್ನು ಕೇಳಿ ನನ್ನ ಮನಸ್ಸು ತವಕಗೊಂಡಿದೆ. ನನ್ನ ಸೋದರನ ಅವಸಾನ ಹೇಗಾಯಿತೆಂದು ತಿಳಿಯಲು ನಾನು ಕಾತರಗೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ನಿಮ್ಮ ಬಳಿ ಕರೆದುಕೊಂಡು ಹೋಗಿ. ನನ್ನ ತಮ್ಮ ಜಟಾಯು ಕೋಸಲ ದೇಶದ ಮಹಾರಾಜ ದಶರಥನ ಪ್ರಿಯ ಸಖನಾಗಿದ್ದ. ಏನಿದು ವಿಚಿತ್ರ? ಆ ಮುದಿಯದ್ದು ನಮ್ಮ ಬಳಿ ಬರುವಂತೆ ಕೇಳಿಕೊಳ್ಳುತ್ತಿದೆಯಲ್ಲ, ಏಕಿರಬಹುದು? ಸೂರ್ಯನ ಪ್ರಖರವಾದ ಕಿರಣಗಳ ಜ್ವಾಲೆಯಿಂದ ನನ್ನ ರೆಕ್ಕೆಗಳು ಸುಟ್ಟು ಹೋಗಿವೆ. ಜನಸ್ಥಾನದಲ್ಲಿ ವಾಸ ಮಾಡುತ್ತಿದ್ದ ನನ್ನ ಸೋದರನಿಗೆ ಹೇಗೆ ಮರಣ ಸಂಭವಿಸಿತು? ಮಿತ್ರರೇ, ಪಾಪ ಆ ಹದ್ದನ್ನು ನಮ್ಮ ಬಳಿ ಕರೆತನ್ನಿ. ಪ್ರಾಯೋಪವೇಶ ಮಾಡಿಕೊಳ್ಳುತ್ತಿರುವ ನನ್ನನ್ನು ಈ ಹದ್ದು ತಿಂದರೆ ಒಳ್ಳೆಯದೇ ಆಯಿತು. ಆಗಲಿ ಯುವರಾಜ. ಎಲ್ಲ ವಾನರರು ಸೀತೆಯನ್ನು ಹುಡುಕುವ ಆಸೆಯನ್ನು ಬಿಟ್ಟಿದ್ದರು. ಯುವರಾಜ ಅಂಗದ ಪ್ರಾಣವನ್ನೇ ತ್ಯಜಿಸಲು ಸಿದ್ಧನಾಗಿದ್ದರು. ಈ ಹನುಮಂತ ಮಾತ್ರ ರಾಮಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ರಾಮನ ಅನುಗ್ರಹದಿಂದ ಸೀತಾನ್ವೇಷಣೆ ಮಾಡುತ್ತೇನೆಂಬ ಭಾವನೆಯಿಂದ ಏಕಾಗ್ರಚಿತ್ತನಾಗಿ ರಾಮದಿವ್ಯನಾಮ ಸ್ಮರಣೆ ಮಾಡುತ್ತಿದ್ದಾನೆ. ಬ್ರಹ್ಮಚಾರಿಯೂ ತಪಸ್ವಿಯೂ ಆದ ಹನುಮಂತನ ಮನೋರಥ ಈಡೇರಲೇಬೇಕು. ಬೇಡ ಬೇಡ, ನಾನು ಇವನ ಧ್ಯಾನಕ್ಕೆ ಭಂಗ ತರಬಾರದು. ಆ ಮುದಿಹದ್ದನ್ನು ತನ್ನ ಬಳಿಗೆ ಕರೆಸಿಕೊಂಡ ಆ ಅಂಗದನ ಗತಿ ಏನಾಗುವುದೋ ನೋಡುತ್ತೇನೆ. ಸೀತೆ, ನಿನ್ನ ಸ್ವಾಮಿಯಿಂದ ವಾಲಿಯ ಸಂಹಾರವಾಯಿತೆಂದು ಗೂಢಾಚಾರರಿಂದ ತಿಳಿದ ಮೇಲೆ ರಾವಣ ಬಹಳವಾಗಿ ಆತಂಕಗೊಂಡಿದ್ದಾನೆ. ಏಕೆಂದರೆ ನಿನ್ನ ಸ್ವಾಮಿ ವಾಲಿಯ ಸೋದರ ಸುಗ್ರೀವನೊಂದಿಗೆ ಸಖ್ಯ ಮಾಡಿಕೊಂಡಂತೆ ರಾವಣ ವಾಲಿಯೊಂದಿಗೆ ಸಖ್ಯ ಮಾಡಿಕೊಂಡಿದ್ದ. ಇದೇ ನನಗೆ ಅರ್ಥವಾಗುತ್ತಿಲ್ಲ ತ್ರಿಜಟೆ. ವರಬಲದಿಂದ ಗರ್ವಿಷ್ಠನಾದ ರಾವಣ
ಎಲ್ಲರನ್ನು ಸೋಲಿಸಿ ಅಪಮಾನಪಡಿಸುತ್ತಿದ್ದ. ಆದರೆ ವಾಲಿಯೊಂದಿಗೆ ಮಾತ್ರ ಏಕೆ ಸ್ನೇಹ ಮಾಡಿದ? ಅದಕ್ಕೆ ಕಾರಣವಿದೆ ಸೀತೆ. ನಮ್ಮ ಪ್ರಭು ರಾವಣ ವಾಲಿಯೊಂದಿಗೆ ಕಿಷ್ಕಿಂಧೆಯಲ್ಲಿ ಯುದ್ಧ ಮಾಡಿ ಅವನನ್ನು ಸೋಲಿಸಬೇಕೆಂದು ಸಂಧಿಸಿದ. ಆದರೆ ಅಲ್ಲಿ ಯುದ್ಧವೇ ನಡೆಯದೆ ರಾವಣ ವಾಲಿಗೆ ಸೋತು ಸ್ನೇಹ ಮಾಡುವಂತಾಯಿತು. ಹೌದೇ? ರಾವಣ ಯುದ್ಧ ಮಾಡದೆ ವಾಲಿಗೆ ಸೋತನೆ? ಅದು ಹೇಗೆ ಸಾಧ್ಯ? ಹೇಳುತ್ತೇನೆ ಸೀತೆ. ವಾಲಿಯನ್ನು ಗೆಲ್ಲಬೇಕೆಂದು ಕಿಷ್ಕಿಂಧೆಗೆ ರಾವಣ ಹೋದಾಗ ಅಲ್ಲಿದ್ದ ಅವನ ಪತ್ನಿ ತಾರಾ ಮೊದಲಾದವರು ವಾಲಿಯೊಂದಿಗೆ ಯುದ್ಧ ಮಾಡಿ ಪ್ರಾಣ ಕಳೆದುಕೊಳ್ಳುವ ಆಸೆ ಇದ್ದರೆ ಸಮುದ್ರ ತೀರದಲ್ಲಿ ಅವನು ಸಂಧ್ಯಾ ವಂದನೆ ಮಾಡುತ್ತಿದ್ದಾನೆ, ಅಲ್ಲಿಗೆ ಹೋಗು ಎಂದರು. ನಿತ್ಯ ಎಲ್ಲ ಸಮುದ್ರ ತೀರದಲ್ಲಿ ಸಂಧ್ಯಾ ವಂದನೆ ಮಾಡುವುದು ವಾಲಿಯ ಪದ್ಧತಿಯಾಗಿತ್ತು. ದಕ್ಷಿಣ ಸಮುದ್ರ ತೀರಕ್ಕೆ ರಾವಣ ಬಂದ. ಅಲ್ಲಿ ಸಂಧ್ಯಾ ವಂದನೆ ಮಾಡುತ್ತಿದ್ದ ವಾಲಿಯನ್ನು ಹಿಡಿಯಲು ಶಬ್ದ ಮಾಡದಂತೆ ವಾಲಿಯ ಸಮೀಪಕ್ಕೆ ಬಂದ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ವಾಲಿಯ ಆಕಾರವನ್ನು ನೋಡಿದರೆ ಇವನು ಮಹಾಬಲಿಷ್ಠನಂತೆ ಕಾಣುತ್ತಿದ್ದಾನೆ. ಇವನು ಸಂಧ್ಯಾ ವಂದನೆ ಮಾಡಿ ಮುಗಿಸುವ ಮೊದಲೇ ಇವನನ್ನು ನನ್ನ ಬಲಿಷ್ಠ ಬಾಹುಗಳಿಂದ ಬಂಧಿಸಿ ಸೋಲಿಸಿ ಬಿಡುತ್ತೇನೆ. ಎಲೈ ರಾವಣ, ಕಳ್ಳನಂತೆ ನನ್ನನ್ನು ಹೇಳು ಬಂದಿರುವೆಯಾ? ನಿನ್ನ ಹಂಚಿಕೆ ಸಫಲವಾಗಲು ನಾನು ಬಿಡುವುದಿಲ್ಲ. ನಿನಗೆ ತಿಳಿಯದಂತೆ ನಿನ್ನನ್ನು ಹಿಡಿದು ನಿನ್ನ ಸೊಕ್ಕನ್ನು ಇಳಿಸುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.